ನಮಸ್ಕಾರ ವೀಕ್ಷಕರೇ, ನಾವು ಕೆಲವೊಬ್ಬರನ್ನ ಮೀಟ್ ಮಾಡ್ತಾ ಇರ್ತೀವಿ. ಕೆಲವೊಬ್ಬರ ಜೊತೆ ಡಿಸ್ಕಸ್ ಮಾಡಿದಾಗ ಎಷ್ಟೋ ವಿಷಯಗಳು ನಮಗೂ ಅರ್ಥ ಆಗ್ತಾ ಇರುತ್ತೆ ಅಂತ ಗೊತ್ತು. ಅದಕ್ಕೆ ಒಂದು ಮಾತನ್ನ ಬರೋದು ದೊಡ್ಡವರು, ದೇಶ ಸುತ್ತು ಕೋಶ ಓದು ಅಂತ. ಎಷ್ಟೆಷ್ಟೋ ಜನ ವಿಡಿಯೋಗಳು ಬರೋದಕ್ಕೆ ಮುಂದೆ ಬರೋದಕ್ಕೆ ಸ್ವಲ್ಪ ಸಂಕೋಚನೂ ಇರುತ್ತೆ, ಭಯನೂ ಇರುತ್ತೆ. ಯಾಕೆಂದ್ರೆ ಜನ ಕಮೆಂಟ್ಸ್ ನೋಡಿನೇ ಬೇಜಾರಾಗೋಗ್ಬಿಟ್ಟಿರುತ್ತೆ. ಇನ್ನು ಎಷ್ಟೋ ಜನ ವಿಡಿಯೋಗಳಲ್ಲಿ ಬರ್ತಾರೆ, ತಕ್ಷಣ ಅದಾದ್ಮೇಲೆ ಅವ್ರವ್ರದೇ ಚಾನೆಲ್ಗಳು ಕ್ರಿಯೇಟ್ ಮಾಡ್ಕೊಳ್ತಾರೆ. ಅವಾರ್ಡ್ಗೆ ಅವರು ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇರ್ತಾರೆ. ತುಂಬಾನೇ ಒಳ್ಳೇದು. ಇನ್ನ ನಮ್ಮ ಕೈಲಾಗೋ ಮಟ್ಟಿಗೆ ನಾವು ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ. ಇದೊಂದು ಕ್ವಶನ್ಸ್ಗಳು ನನಗೆ ಯಾರೋ ಒಬ್ರು ಕೇಳಿದ್ರು, ಜ್ಞಾನಿಗಳು ಅಂತಾನೆ ಅನ್ಕೊಳ್ಳಿ. ಅವ್ರ ಜೊತೆ ಮಾತಾಡಿದಾಗ ಹೌದು, ಇವ್ರಿಗಿರೋ ಜ್ಞಾನ ಪಾಂಡಿತ್ಯದಲ್ಲಿ ನಮಗೆ ಸ್ವಲ್ಪ ಧಾರೆ ಎರಿತಾ ಇದ್ದಾರೆ ಅಂತಾನೆ ಅನ್ಸುತ್ತೆ. ಈ 7 ಕ್ವಶನ್ಸ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ 7 ಕ್ವಶನ್ಸ್ಗಳನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಯಾರು, ಯಾಕೆ ಬಂದಿದ್ದೀವಿ ಅನ್ನೋದು ನಮಗೆ ಇಲ್ಲಿ ಕ್ಲಾರಿಟಿ ಅನ್ನೋದು ಸಿಗುತ್ತಂತೆ. ಬಟ್ ಇದಕ್ಕೆ ಒಂದೊಂದಕ್ಕೆ ಉತ್ತರ ಹುಡ್ಕೋ ಕೆಲಸ ಮಾಡ್ತಾ ಇದ್ದೀನಿ. ಸಿಗದೇ ಇದ್ದಾಗ ಅದಕ್ಕೆ ಉತ್ತರನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋ ಕೆಲಸನೂ ಮಾಡ್ತಾ ಇದ್ದೀನಿ. ಕೆಲವಷ್ಟನ್ನ ಕ್ಲಾರಿಟಿ ಟೈಮ್ ಕೊಟ್ಟು ತಿಳಿಸ್ಕೊಡ್ತೀನಿ ಅಂತಾನೆ ಹೇಳಿದ್ರು. ಅಂಥದ್ದನ್ನ ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಕೈಲಿ ಸಾಧ್ಯ ಆದ್ರೆ ದಯವಿಟ್ಟು ನೀವು ಕೂಡ ಇಂಥ ಕೆಲಸ ಮಾಡಿ. ನಾವ್ ಯಾರ್ಯಾರನೋ ನಂಬಿ ಮೋಸ ಹೋಗ್ಬಿಡ್ತೀವಿ. ದೇವ್ರು ತೋರಿಸ್ತೀನಿ, ಇನ್ನೊಂದು ತೋರಿಸ್ತೀನಿ, ನಿಮ್ಗೆ ಮೋಕ್ಷ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡ್ಬಿಡ್ತಾರೆ. ಅದೆಲ್ಲ ಸತ್ಯ ಅಲ್ಲ. ಯಾವ್ದು ಸತ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾರೆ. 100ರಲ್ಲಿ 1 2 ನಮ್ಗೆ ಸರಿಯಾದ ದಾರಿ ತೋರಿಸೋರು ಇರ್ಬೋದು. ಇನ್ನು ಉಳಿದವರು 98 ಜನ ಏನೋ ಚೂರುಪಾರು ದುಡ್ಡಿನ ಆಸೆಗೆ ಅವ್ರು ಬದುಕೋದಕ್ಕೋಸ್ಕರ ಏನೇನೋ ಮಾರ್ಗಗಳನ್ನ ಹುಡ್ಕೊಂಡ್ಬಿಟ್ಟಿರ್ತಾರೆ. ಅಂಥದ್ದು ದಾರಿನಲ್ಲಿ ಹೋಗೋದಕ್ಕೆ ಹೋಗ್ಬೇಡಿ ಅನ್ನೋ ಎಚ್ಚರಿಕೆ ವಿಡಿಯೋ ಅಂತಾನು ಅನ್ಕೋಬಹುದು ನೀವು. ಇಲ್ಲಿರುವಂತ ಮೇಜರ್ ಪ್ರಶ್ನೆಗಳು ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರಬಹುದು. ಮೇಜರ್ ಪ್ರಶ್ನೆ, ದೇವರು ಎಲ್ಲಿದ್ದಾನೆ? ದೇವರು ಅಂದ್ರೆ ಯಾರು? ದೇವರು ಹೇಗಿದ್ದಾನೆ? ದೇವರು ಏನ್ ಮಾಡ್ತಿದ್ದಾನೆ? ದೇವ್ರ ರೂಪ ಹೇಗಿದೆ? ದೇವರು ದೇವಸ್ಥಾನದಲ್ಲೇ ಯಾಕಿದ್ದಾನೆ? ದೇವರನ್ನ ಕಾಣೋ ಬಗೆ ಏನು? 7 ಪ್ರಶ್ನೆಗಳಿಗೆ ಉತ್ತರ ನೀನು ಹುಡುಕು. ನೀನ್ ಯಾರು? ನೀನ್ ಯಾಕೆ ಭೂಮಿ ಮೇಲೆ ಬಂದಿದ್ಯಾ? ನಿನ್ನ ಕೆಲಸ ಏನು? ನೀನ್ ಯಾಕೆ ಈ ರೀತಿ ಬದುಕ್ತಾ ಇದೀಯಾ? ನೀನ್ ಯಾಕೆ ಇದನ್ನ ಮಾಡಬೇಕು? ನಿನ್ನ ಗುರಿ ಏನು ಅನ್ನೋದೆಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಹೇಳಿದ್ರು. ಹೌದು, ನಾನು ಅದಕ್ಕೆ ಉತ್ತರ ಹುಡ್ಕೋ ಕೆಲಸ ಮಾಡ್ತಾ ಇದ್ದೀನಿ. ನೀವು ಸಾಧ್ಯ ಆದ್ರೆ, ಒಬ್ಬೊಬ್ರು ನಂಬಿಕೆ ಒಂದೊಂದ್ ತರ ಇರುತ್ತೆ, ಒಬ್ಬೊಬ್ರು ಯೋಚನೆ ಒಂದೊಂದ್ ತರ ಇರುತ್ತೆ. ಅದಕ್ಕೆ ಅವ್ರವ್ರಿಗೆ ಬಿಟ್ಬಿಡೋಣ, ಅವ್ರವ್ರ ನಂಬಿಕೆಯ ಮೇಲೆ. ಬಟ್ ಈ 7 ಪ್ರಶ್ನೆಗಳಿಗೆ ಉತ್ತರ ಹುಡುಕೊಂಡ್ರೆ ನಾವ್ ಯಾರು, ನಾವ್ ಏನ್ ಕೆಲಸ ಮಾಡ್ತಾ ಇದೀವಿ, ನಾವ್ ಯಾಕೆ ಭೂಮಿ ಮೇಲೆ ಬಂದಿದೀವಿ, ನಮ್ಮ ಗುರಿ ಏನು, ನಮ್ಮ ಧ್ಯೇಯ ಏನು, ನಾವ್ ಯಾಕೆ ಎಲ್ಲರ ತರ ಬದುಕೋದಕ್ಕಾಗ್ತಾ ಇಲ್ಲ, ನಾವ್ ಯಾಕೆ ರಿಚ್ ಆಗಿ ಬದುಕ್ತಾ ಇಲ್ಲ, ನಾವ್ ಯಾಕೆ ಈ ತರ ಬದುಕ್ತಾ ಇದೀವಿ, ಇದೆಲ್ಲದಕ್ಕೂ ಉತ್ತರ ಅನ್ನೋದು ಸಿಗುತ್ತೆ. ನಾವ್ ಯಾಕೆ ಕಷ್ಟಪಡ್ತಾ ಇದೀವಿ, ನಮ್ಮ ಕರ್ಮಗಳೇನು ಅನ್ನೋದಕ್ಕೆ ಉತ್ತರಗಳು ಈ 7 ಪ್ರಶ್ನೆನಲ್ಲೇ ಇದೆ. ಆ ಉತ್ತರ ಹುಡ್ಕೋ ಕೆಲಸ ಮಾಡಿ ಅಂತಾನೆ ಹೇಳಿದ್ದು. ನಾನು ಈ ಪ್ರಶ್ನೆಗಳನ್ನ ಕೇಳಬಹುದು ಒಬ್ಬೊಬ್ರಿಗೂ. ಬಟ್ ಅದೇ ಹೇಳದ್ನಲ್ಲ, ಅವ್ರವರ ಮೂಗಿನ ನೇರಕ್ಕೆ ಅವ್ರು ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಅವ್ರು ತಿಳ್ಕೊಂಡಿರೋದು ಅವ್ರಿಗೆ ಹೆಚ್ಚಾಗಿರ್ಬೋದು. ಬಟ್ ಎಲ್ಲದಕ್ಕಿಂತ ಮೀರಿದ್ ಒಂದಿರುತ್ತೆ ಅಂತ ಯಾವತ್ ನಾವು ಅರ್ಥ ಮಾಡ್ಕೊಳ್ತೀವಿ, ಅದೇ ಸತ್ಯ. ನಾನ್ ಅನ್ಕೋಬಹುದು ಹೀಗಿದೆ ಆಗಿದೆ, ಇದೇ ದೇವ್ರು ಹೀಗೇ ಇರುತ್ತೆ, ಇದೇ ರೀತಿ ಹೋಗುತ್ತೆ. ಯಾಕೆ ಅಂದ್ರೆ ನನಗೆ ಹೇಳ್ಕೊಟ್ಟಿರ್ತಾರೆ ಯಾರೋ ಒಬ್ರು ಗುರುಗಳಾದವರು, ಇಲ್ಲ ಮನೆಯಲ್ಲಿ ಹೇಳ್ಕೊಟ್ಬಿಟ್ಟಿರ್ತಾರೆ ಇದೇ ಸತ್ಯ ಇದೇ ಸತ್ಯ ಅಂತ. ನನಗೆ ತಲೆ ತುಂಬಿಟ್ಟಿರ್ತಾರೆ, ಅದೇ ಸತ್ಯ ಅನ್ಕೊಂಡ್ಬಿಟ್ಟಿರ್ತಾ ಇರ್ತೀವಿ. ಬಟ್ ಅದನ್ನ ಮೀರಿದ್ದ ಸತ್ಯ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಬಸವಣ್ಣವರು ಒಂದು ಮಾತು ಹೇಳ್ಬಿಟ್ರು, ದೇಹವೇ ದೇಗುಲವಯ್ಯ ಅಂತ ಒಂದು ಮಾತು ಹೇಳ್ಬಿಟ್ರು. ನಿಜ, ದೇಹ ದೇಗುಲ. ಅದರಲ್ಲಿ ಏನೇನೋ ಪದಗಳನ್ನ ಬಳಸಿದ್ರು ಬಿಡಿ. ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವರ್ಣ ಕಳಶವಯ್ಯ ಅಂತ ಒಂದು ಮಾತು ಹೇಳಿದ್ರು. ಜನರಿಗೆ ಎಷ್ಟೋ ಜನ ಏನಂತಾರೆ, ಹೌದು ನಾವು ಅದನ್ನೇ ಫಾಲೋ ಮಾಡ್ತೀವಿ. ಅದನ್ನೇ ನಾನು ಅವ್ರ ಹತ್ರ ಕೇಳಿದೆ, ಅದಕ್ಕೆ ಉತ್ತರನು ಕೆಲವೊಂದು ಸಿಕ್ತು. ಆ ತರದ್ದು ಎಷ್ಟೆಷ್ಟೋ ಹುಡುಕ್ಬೇಕಾಗಿದೆ ಇನ್ನ ನಾನು ಕೂಡ. ಏನದು ದೇವ್ರ ದೇವಸ್ಥಾನದಲ್ಲೇ ಯಾಕಿದ್ದಾನೆ, ಉತ್ತರ ಕೊಡಪ್ಪ. ಇಲ್ಲ ಸ್ವಾಮಿ, ನಮ್ಮಲ್ಲೂ ಇದ್ದಾನೆ. ಬಸವಣ್ಣವ್ರು ಹೇಳಿದ್ರು ಅದನ್ನ ನಾವು ಫಾಲೋ ಮಾಡ್ತೀವಿ, ನಮ್ಮ ದೇಹದಲ್ಲಿ ಇದ್ದಾನೆ. ಹೌದು ಇದ್ದಾನೆ, ಆದ್ರೆ ಯಾವಾಗಿದ್ದಾನೆ, ಯಾವಾಗಿರ್ತಾನೆ ಅರ್ಥ ಮಾಡ್ಕೋಬೇಕಲ್ಲ. ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು, ದೇವ್ರ ದೇವಸ್ಥಾನದಲ್ಲೇ ಯಾಕಿದ್ದಾನೆ ಅನ್ನೋದಕ್ಕೆ ಸಣ್ಣದಾಗಿ ಅವ್ರು ಹೇಳಿದ್ದನ್ನ ಹೇಳ್ತೀನಿ. ಇನ್ನು ಉತ್ತರಗಳನ್ನ ನೀವೇ ಹುಡುಕ್ತಾ ಹೋಗಿ. ಪರಿಶುದ್ಧತೆ ಬೇಕು ಅಂತ ಹೋಗ್ಬೇಕು. ನಮ್ಮ ದೇಹದಲ್ಲಿ ಮಾಮೂಲಿ ಹರಿಷಡ್ವರ್ಗದಲ್ಲಿರುವಂಥದ್ದು ಕಾಮ, ಕ್ರೋಧ, ಮೋಹ, ಲೋಭ ಇದೆಲ್ಲ ಇದ್ದೇ ಇರುತ್ತೆ. ಏನಿಲ್ಲ ಅಂದ್ರೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ನಾವು ಬದುಕ್ಬೇಕಪ್ಪ, ಇನ್ನೊಂದು 4 ದಿನ ಚೆನ್ನಾಗಿರ್ಬೇಕಪ್ಪ ಅನ್ನೋ ಆಸೆ ಅಂತೂ ಇದ್ದೇ ಇರುತ್ತೆ. ಎಲ್ಲನೂ ಬಿಡೋದಕ್ಕೆ ಸಾಧ್ಯ ಇದೆಯಾ? ಇಲ್ಲವೇ ಇಲ್ಲ. ಆಸೆ ಇಲ್ಲ ಅಂದ್ರೆ ಭೂಮಿ ಮೇಲೆ ಅವನಿರೋದಕ್ಕೆ ಯೋಗ್ಯನೇ ಅಲ್ಲ ಅಂತಾನೂ ಹೇಳಿದ್ರು. ಬಿಡಿ, ಇನ್ನು ದೇವಸ್ಥಾನದಲ್ಲೇ ಯಾಕಿದ್ದಾನೆ ಅಂದ್ರೆ ಒಂದು ಪವಿತ್ರತೆಗೋಸ್ಕರ. ನಮ್ಮ ದೇಹ ಪವಿತ್ರವಾಗಿಲ್ವಾ? ಪವಿತ್ರವಾಗಿದ್ರೆ ನಾವು ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ.
ಅದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಹೋಗೋದು. ನಾನು ಡೈಲಿ ಸ್ನಾನ ಮಾಡ್ತೀನಿ, ಜಪ ಮಾಡ್ತೀನಿ, ತಪ ಮಾಡ್ತೀನಿ, ನಾನ್ ಪವಿತ್ರವಾಗಿಲ್ವಾ ಅನ್ನೋರು ಇರ್ತೀರ ಬಿಡಿ. ಇಲ್ಲ, ಯಾವತ್ತು ನಾವು ಒಬ್ಬರಿಗೆ ಕೆಟ್ಟದನ್ನ ಬಯಸ್ತೀವಿ, ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಳ್ತೀವಿ, ಅದು ಪವಿತ್ರತೆ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂದ್ರು. ಎಷ್ಟೆಷ್ಟೋ ಜನ ಗುರುಜಿಗಳು ಬರ್ತಾರೆ, ಎಷ್ಟೆಷ್ಟೋ ವಿಷಯಗಳನ್ನ ತಿಳಿಸ್ತಾರೆ. ಯಾರು ಸ್ವಾರ್ಥ ಇಲ್ಲದೆ ಮಾಡ್ತಾ ಇದ್ದಾರೆ ಹೇಳಿ? ಎಲ್ಲ 100 ಕೋಟಿ ಆಸ್ತಿ ಮಾಡ್ಕೊಂಡಿರೋರೆ, ಬೆಳಗ್ಗೆ ಬಂದು ಭವಿಷ್ಯ ಹೇಳ್ತಾರೆ, 100 ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ. ನೀವು ಕಷ್ಟ ಅಂತ ಹೋಗಿ ಅವ್ರು ನಿಮ್ಗೆ ಕಷ್ಟ ಹೇಳಿ, ಯಾರಾದ್ರೂ ಫ್ರೀಯಾಗಿ ಮಾಡ್ಕೊಡೋರು ಇದಾರ? 100ರಲ್ಲಿ ಒಬ್ರು ಸಿಗ್ಬೋದು, 100ರಲ್ಲಿ ಸಿಗೋದು ಕಷ್ಟ ಬಿಡಿ, ಲಕ್ಷದಲ್ಲಿ ಒಬ್ರು ಸಿಗ್ಬೋದು. ಇನ್ನು ಉಳಿದವರೆಲ್ಲ 5,000, 10,000 ತಮ್ಮ, 20,000 ತಮ್ಮ ಅಂತ 10 ವರ್ಷದ ಮುಂಚೆ ಏನು ಇಲ್ಲದೆ ಇದ್ದವರೆಲ್ಲ ಈಗ 100 ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ. ಜನರ ನಂಬಿಕೆ ಜೊತೆ ಆಟ ಆಡ್ತಾ ಇದ್ದಾರೆ, ಅದು ದೇವರ ಹೆಸರಲ್ಲಿ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ಅಂದ್ರು, ದೇವರು ಅಂದ್ರೆ ಯಾರು? ಸರಿಯಾದ ಉತ್ತರ ಅಲ್ವಾ? ಇನ್ನ ದೇವಸ್ಥಾನದಲ್ಲೇ ಯಾಕೆ ದೇವರಿದ್ದಾನೆ? ಪವಿತ್ರತೆ ಬಗ್ಗೆ ಮಾತಾಡ್ತಾ ಇದ್ದೆ. ನಮ್ಮ ಮನಸ್ಸು ಪವಿತ್ರವಾಗಿದ್ರೆ ದೇವಸ್ಥಾನಕ್ಕೆ ಹೋದಾಗ ಅಪವಿತ್ರತೆ ಅನ್ನೋದು ಬರುತ್ತೆ. ಯಾಕೆ? ಭಯದಿಂದ ಭಕ್ತಿ ಬರುತ್ತೆ ಅಂತ ಹೇಳ್ತಾರಲ್ಲ. ನಾವು ದೇವಸ್ಥಾನಕ್ಕೆ ಹೋದಾಗ ಅಯ್ಯೋ ನಾವಿಲ್ಲಿ ಯಾರನ್ನಾದ್ರೂ ನೋಡ್ಬಿಟ್ರೆ, ಕೆಟ್ಟ ದೃಷ್ಟಿನಲ್ಲಿ ನೋಡ್ಬಿಟ್ರೆ ದೇವರು ನಮ್ಗೆ ಶಾಪ ಕೊಟ್ಬಿಡ್ತಾನೇನೋ ಅನ್ನೋ ಒಂದು ಭಯ. ಇಲ್ಲ ನನ್ಗೇನಾದ್ರೂ ಕೆಟ್ಟದಾಗ್ಬಿಡುತ್ತೇನೋ ಅನ್ನೋ ಭಯದಲ್ಲಿ ಅಲ್ಲಿ ಹತ್ರ ನೋಡೋದಕ್ಕೆ ಹೋಗೋದಿಲ್ಲ. ಇಲ್ಲ, ಯಾರಿಗಾದ್ರೂ ಫೋನಲ್ಲೇ ಮಾತಾಡುವಾಗ್ಲೂ ಬೈದು ಬಿಟ್ರೆ ಅಕ್ಕಪಕ್ಕ ಇರೋರೆಲ್ಲ ಒಂದು ಲುಕ್ ಕೊಡ್ತಾರೆ. ಅವಾಗೇನು ಅನ್ಸುತ್ತೆ, ಅಯ್ಯೋ ದೇವಸ್ಥಾನದಲ್ಲಿ ನಾನು ಈ ತರ ಮಾತಾಡ್ತಾ ಇದ್ದೀನ, ಏನ್ ಅನ್ಕೊಳ್ತಾರೆ ಅನ್ನೋ ಭಯ. ಆ ಭಯದಲ್ಲಿ ಪವಿತ್ರತೆಯನ್ನ ಕಾಪಾಡ್ತೀವಿ. ಇನ್ನ ಶಾಂತತೆಯನ್ನ ಕಾಪಾಡಿ ಅಂತ ಹೇಳ್ತಾರೆ. ದೇವಸ್ಥಾನಗಳು ಇದಾವೆ, ಕೆಲವಷ್ಟು ದೇವಸ್ಥಾನ ಈಗೀಗಿದೆ. ದೇವಸ್ಥಾನಗಳು ಅಂದ್ರೆ ಬಿಸ್ನೆಸ್ ಸೆಂಟರ್ಗಳಾಗೋಗ್ಬಿಟ್ಟಿದೆ. ಹೋಗ್ತೀವಿ, ಜಗಳ ಆಡ್ಕೊಳ್ತೀವಿ, ಹೊಡೆದಾಡ್ಕೊಳ್ತೀವಿ, ಬರ್ತೀವಿ. ಅದೆಲ್ಲ ದೇವಸ್ಥಾನ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ದೇವಸ್ಥಾನ ಬಿಸ್ನೆಸ್ ಸೆಂಟರ್ ಅಲ್ಲ. ಸರಿಯಾದ ದೇವಸ್ಥಾನದಲ್ಲಿ ಶಾಂತಿ ಅನ್ನೋದಿರುತ್ತೆ, ಪ್ರೀತಿ ಅನ್ನೋದಿರುತ್ತೆ, ಅಲ್ಲಿ ಕರುಣೆ ಅನ್ನೋದಿರುತ್ತೆ, ದಯೆ ಅನ್ನೋದಿರುತ್ತೆ. ಈ ಮಾತನ್ನು ಕೂಡ ಹೇಳಿದ್ರು, ದಯನೇ ಧರ್ಮದ ಮೂಲ ಅಂತ ಬಸವಣ್ಣವ್ರು ಹೇಳ್ಬಿಟ್ರು. ಯಾರಪ್ಪ ಫಾಲೋ ಮಾಡ್ತಾ ಇದ್ದಾರೆ? ಯಾರು ಫಾಲೋ ಮಾಡ್ತಾನೆ ಇಲ್ಲ. ಹಂಗಂದ್ಮೇಲೆ ಯಾಕ್ರಿ ಸುಮ್ಮನೆ ಬಾಯಲ್ಲಿ ಹೇಳ್ತೀವಿ ನಾವು ದಯನೇ ಧರ್ಮದ ಮೂಲ ಅಂತ? ನಾವು ಧರ್ಮದ ಕೆಲಸ ಮಾಡ್ಬೇಕು ಅಂದ್ರೆ ಫಸ್ಟ್ ದಯೆ ತೋರ್ಸೋದನ್ನ ಕಲಿಬೇಕಲ್ವಾ? ಅದನ್ನೆಲ್ಲ ಮಾಡ್ತಾನೆ ಇಲ್ಲ ಅಂತಾನೆ ದೇವರು ದೇವಸ್ಥಾನದಲ್ಲಿದ್ದಾನೆ. ಅದರಲ್ಲೂ ಕೂಡ ದೇವ್ರ ದೇವಸ್ಥಾನದಲ್ಲಿದ್ದಾನೆ ಅಂತಾನು ಬಿಸ್ನೆಸ್ ಮಾಡೋರು ಇದ್ದಾರೆ. ಈ ದೇವ್ರಿಗೆ ಈಗ ಮಾಡಿದ್ರೆ ಒಳ್ಳೇದಾಗುತ್ತೆ. ಬಟ್ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ದೇವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾನೆ. ಅದ್ರಲ್ಲೂ ಅದೇ ಪ್ರಶ್ನೆ ಇದೆ, ದೇವ್ರು ಏನ್ ಮಾಡ್ತಾ ಇದ್ದಾನೆ ಗೊತ್ತಾ ಅಂತ. ಒಟ್ನಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಂಡ್ಬಿಟ್ರೆ ನಾವ್ ಯಾರು, ನಾವ್ ಏನ್ ಮಾಡ್ತಾ ಇದೀವಿ, ಯಾಕೆ ಮಾಡ್ತಾ ಇದೀವಿ ಅನ್ನೋದಕ್ಕೆಲ್ಲ ಉತ್ತರ ಸಿಕ್ಕೋಗುತ್ತೆ. ಅಂತ ಪ್ರಯತ್ನ ನೀವು ಮಾಡಿ ಅಂತಾನೆ ಇವ್ರು ಹೇಳಿದ್ರು. ಆ ಒಂದೊಂದಕ್ಕೂ ಉತ್ತರ ಹುಡ್ಕೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ನನ್ನ ಆಲೋಚನೆಯಲ್ಲಿ ಇದು ಸರಿ ಅನ್ನಿಸ್ಬೋದು, ಇನ್ನೊಬ್ರಿಗೆ ಇದೇ ಸರಿ ಅನ್ನಿಸ್ಬೋದು. ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಅವರವರ ನಂಬಿಕೆ, ಅವರವರ ಮೂಗಿನ ನೇರಕ್ಕೆ ಇರುತ್ತೆ. ನಮ್ಗಿದು ಹೇಳ್ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಅದೇ ಸರಿ ಅನ್ಕೊಳ್ತೀವಿ. ಅದು ತಪ್ಪು ಅಂತಾನು ನಾನು ಹೇಳ್ತಾ ಇಲ್ಲ, ಅದು ಸರಿ ಇರ್ಬೋದು, ಆದ್ರೆ ಅದನ್ನ ಮೀರಿದ್ದು ಇರ್ಬೋದಲ್ಲ. ಯಾವ್ದು ತಪ್ಪುನೂ ಅಲ್ಲ, ಯಾವ್ದು ಸರಿನೂ ಅಲ್ಲ, ಎಲ್ಲಾ ವಿಷಯ ಸತ್ಯನೂ ಅಲ್ಲ, ಎಲ್ಲಾ ವಿಷಯ ಸುಳ್ಳು ಅಲ್ಲ ಅನ್ನೋ ಹಾಗೆ ಎಷ್ಟೋ ವಿಷಯಗಳು ಆ ತರ ಇದಾವೆ. ಅಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. 7 ಪ್ರಶ್ನೆ ಇದೆ, 7 ಪ್ರಶ್ನೆಗೆ ಉತ್ತರ ಹುಡ್ಕೋದ್ರೆ ನೀವ್ಯಾರು ಅನ್ನೋದಕ್ಕೆ ಉತ್ತರ ಸಿಗುತ್ತೆ. ನಾನು ಕೂಡ ಇವುಗಳಿಗೆ ಉತ್ತರ ಹುಡ್ಕೋ ಕೆಲಸ ಮಾಡ್ತಾ ಇದ್ದೀನಿ. ಒಂದೊಂದಕ್ಕೂ ಉತ್ತರ ಕೊಡೋ ಕೆಲಸ ಮಾಡ್ತೀನಿ. ನಿಮ್ ಕೈಲಿ ಸಾಧ್ಯ ಆದ್ರೆ ನೀವು ಕೂಡ ಉತ್ತರ ಕೊಡೋ ಕೆಲಸ ಮಾಡಬಹುದು. ಜಸ್ಟ್ 1 ನಿಮಿಷ ವಿಡಿಯೋ ಮಾಡಿ, ಒಂದೊಂದು ಪ್ರಶ್ನೆಗೆ ಸಾಕು ಉತ್ತರ ಕೊಡೋ ಕೆಲಸ ಮಾಡಿ. ಆದ್ರೆ ನನಗೆ ಕಳಿಸಿ, ನಾನು ಅದು ಸರಿಯಾಗಿದೆ ಅನ್ಸಿದ್ರೆ ನಿಮಗೆ ಆ ವಿಷಯಗಳನ್ನ ನಾನು ಟೆಲಿಕಾಸ್ಟ್ ಮಾಡ್ತೀನಿ. ಇದ್ರೂ ಇರ್ಬೋದು, ಏನೋ ಸತ್ಯ ನಮಗೂ ಗೊತ್ತಿಲ್ಲ. ಅದೇ ಹೇಳದ್ನಲ್ಲ, ನಾನು ಉತ್ತರ ಹುಡ್ಕೋ ಕೆಲಸ ಮಾಡ್ತಾ ಇದ್ದೀನಿ. ಜ್ಞಾನಿಗಳು ನಮ್ಗಿಂತದನ್ನ ಕೊಟ್ಟು ಬಿಟ್ಬಿಡ್ತಾರೆ. ಹಿಂದಿನ ಕಾಲದಲ್ಲಿ ಗುರುಗಳು ಇರ್ತಾ ಇದ್ರಂತೆ. ಯಾರಾದ್ರೂ ಒಬ್ಬ ಶಿಷ್ಯಂಗೆ ಏನಾದ್ರೂ ಹೇಳ್ಕೊಡ್ಬೇಕು ಅಂದ್ರೆ ಒಂದು ಟಾಸ್ಕ್ ಅನ್ನೋದನ್ನ ಕೊಟ್ಬಿಟ್ಬಿಡೋರು. ಇದನ್ನ ಮಾಡ್ಕೊಂಡ್ ಬಂದ್ಬಿಡು ಅಂತ. ಅಲ್ಲಿ ಮಾಡಕ್ ಹೋದಾಗ ಆ ಶಿಷ್ಯನ್ಗೆ ಗೊತ್ತಾಗ್ತಾ ಇತ್ತು, 100 ಜನದಲ್ಲಿ ಒಬ್ರು ಇಲ್ಲ ಇಬ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ರು ಶಿಷ್ಯನ. ಯಾಕೆ ಅಂದ್ರೆ ಆ ಇಬ್ರು ಗುರುಗಳು ಏನ್ ಹೇಳಿದ್ರು ಅದನ್ನ ಫಾಲೋ ಮಾಡಿ ಅದ್ರಲ್ಲಿ ಇದ್ದಂತ ತತ್ವನ ಅರ್ಥ ಮಾಡ್ಕೊಳ್ತಾ ಇದ್ರೆ. ಇನ್ನ 98 ಜನ ಇದ್ರಲ್ಲ, ಅವ್ರು ಹೋಗಿ ಟಕ್ಕಂತ ಬಂಡೆ ಹೊಡೆದು ಬಾ ಅಂದ್ರೆ ಬಂಡೆ ಹೊಡೆದು ಪುಡಿ ಮಾಡಿ ಮಣ್ ತಗೊಂಡ್ಬಿಡೋರು. ಬಟ್ ಅದರಲ್ಲಿ ಇದ್ದಂತ ತತ್ವನ ಫಾಲೋ ಮಾಡ್ತಾ ಇದ್ದವ್ರು ಇಬ್ರು. ಅಂತ ಇಬ್ರಿಗೆ ಆ ಗುರುಗಳು ದೀಕ್ಷೆ ಕೊಡ್ತಾ ಇದ್ರು, ಒಳ್ಳೆ ವಿಷಯಗಳನ್ನ ತಿಳಿಸ್ತಾ ಇದ್ರು, ಮುಂದೆ ಮಹಾನ್ ಗುರುವಾಗಿ ಬೆಳೆಸ್ತಾ ಇದ್ರು. ಅಂತ ಜ್ಞಾನಿಗಳು ಈಗ ಸಿಗೋದು ತುಂಬಾ ಕಡಿಮೆ. ಅಂತ ಜ್ಞಾನಿಗಳು ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇದ್ರಲ್ಲಿ ಎಷ್ಟೋ ತತ್ವಗಳಿರುತ್ತೆ. ಅಂತ ತತ್ವಗಳನ್ನ ಹುಡ್ಕೊಳ್ಳೋ ಕೆಲಸ ಮಾಡೋಣ. ಸುಮ್ಮನೆ ಏನೋ ಯಾರೋ ಹೇಳ್ತಾರೆ, ಬಿಡ್ತಾರೆ, ಅವ್ರನ್ನ ನಂಬ್ಕೊಂಡು ನಾವು ಹೋಗ್ತೀವಿ ಅನ್ನೋದಕ್ಕಿಂತ ಫಸ್ಟ್ ನಿಜಾನ ಅರ್ಥ ಮಾಡ್ಕೊಳ್ಳೋಣ, ಸತ್ಯದ ದಾರಿನಲ್ಲಿ ಹೋಗೋಣ. 7 ಪ್ರಶ್ನೆ ಇದೆ, 7 ಉತ್ತರ ಸಿಗುತ್ತೋ ಇಲ್ಲ 700 ಉತ್ತರ ಸಿಗುತ್ತೋ, 7 ಲಕ್ಷ ಉತ್ತರ ಸಿಗುತ್ತೋ ನಿಮಗೆ ಬಿಟ್ಟಿದ್ದು. ಆದ್ರೆ ಈ 7ನ ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾವ್ಯಾರು ಅನ್ನೋದು ನಮ್ಗೆ ಅರ್ಥ ಆಗಿರುತ್ತೆ ಅಷ್ಟೇ.
ಇನ್ನ ಈ ತರದ ಇಷ್ಟಿಷ್ಟು ವಿಷಯಗಳು ನಮಗೆ ಜ್ಞಾನಿಗಳು ತಿಳಿಸ್ತಾ ಇರ್ತಾರೆ. ಅಂಥದನ್ನ ನಿಮಗೆ ತಿಳಿಸೋ ಕೆಲಸ ನಾನು ಮಾಡ್ತಾ ಇರ್ತೀನಿ. ಇದರಿಂದ 4 ಜನಕ್ಕೆ ಅನುಕೂಲ ಆಗ್ಬೋದು, ಎಲ್ಲರಿಗೂ ಅನುಕೂಲ ಆಗೋದಿಲ್ಲ ಬಿಡಿ, 4 ಜನಕ್ಕೆ ಬೇಡ ಬಿಡಿ, ಒಬ್ರಿಗಾದ್ರೂ ಅನುಕೂಲ ಆಗುತ್ತೇನೋ ಅನ್ನೋದು ನನ್ನ ಉದ್ದೇಶ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.